ಯೇಸುವಿಗೆ ಸ್ತೋತ್ರ. ಇಂದು 20 ಆಗಸ್ಟ್ 2025. ಎಲ್ಲರಿಗೂ ಶುಭೋದಯ. ಪೌಲನು ಕೊಲೊಸ್ಸೆ ಸಭೆಯ ದೇವಜನರಿಗೆ ನಿರ್ಜೀವಗೊಳಿಸಬೇಕಾಗಿರುವ ಅಥವಾ ಸಾಯಿಸಬೇಕಾಗಿರುವ ಭೂಸಂಬಂಧವಾದ ಗುಣಗಳಲ್ಲಿ 4ನೆಯ ಗುಣದ ಕುರಿತಾಗಿ ಬರೆದಿರುವಂಥದ್ದು ಅದು ದುರಾಸೆ. ದುರಾಸೆ ಎಂಬ ಪದಕ್ಕೆ ಪೌಲನು ಉಪಯೋಗಿಸಿರುವ ಗ್ರೀಕ್ ಪದ ಪ್ಲಿಯೋನೆಕ್ಸಿಯಾ. ಈ ಪದವು ಪ್ಲಯೋನ್ ಅರ್ಥ ಸಂಖ್ಯಾತ್ಮಕವಾಗಿ ಹೆಚ್ಚು, ನ್ಯೂಮರಿಕಲಿ ಮೋರ್, ಎಕ್ಸೋ ಹೊಂದುವುದು, ಹ್ಯಾವ್, ಈ 2 ಪದಗಳಿಂದ ಬಂದಿರುವಂಥದ್ದಾಗಿದೆ. ಅಂದರೆ ದೇವರು ನಿರ್ಧರಿಸಿದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ತಾತ್ಕಾಲಿಕ ಅಥವಾ ಲೌಕಿಕ ವಿಷಯಗಳನ್ನು ಹೊಂದುವುದಕ್ಕೆ ಆಶಿಸುವುದು ಎಂಬುದಾಗಿ ಆಗಿದೆ. ಯೆಹೋವನು ಇಸ್ರಾಯೇಲರಿಗೆ ದಶಾಜ್ಞೆಯನ್ನು ಕೊಟ್ಟಾಗ ಅದರಲ್ಲಿ 10ನೇ ಆಜ್ಞೆ ಅನ್ನುವಂಥದ್ದು ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ವಿಮೋಚನಕಾಂಡ 20ನೇ ಅಧ್ಯಾಯ 17ನೇ ವಾಕ್ಯ. ಪೌಲನು ಕೊಲೊಸ್ಸೆ ಸಭೆಯ ವಿಶುದ್ಧರಿಗೆ ದುರಾಸೆ ಎಂಬ ಪಾಪವನ್ನು ಕೊನೆಯದಾಗಿ ಉಲ್ಲೇಖಿಸಿ ಬರೆದಿರುವುದಾಗಿ ನೋಡುತ್ತೇವೆ. ಕಾರಣ ಇದಕ್ಕೆ ಮುಂಚಿತವಾಗಿ ಬರೆಯಲ್ಪಟ್ಟ ಜಾರತ್ವ, ಬಂಡುತನ ಅಥವಾ ಅಶುದ್ಧತ್ವ, ಕಾಮಾಭಿಲಾಷೆ ಎಂಬಿ ಎಲ್ಲ ಪಾಪಗಳಿಗೆ ದುರಾಶೆಯೇ ಮೂಲವಾಗಿದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಯಾಕೋಬನು ಬರೆದಿರುವಂಥದ್ದು, ಆಶೆಯು ಬಸುರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಅಡೆಯುತ್ತದೆ. ಪ್ಲಿಯೋನೆಕ್ಸಿಯಾ ಅಥವಾ ಹೆಚ್ಚು ಸಂಪಾದಿಸಿಕೊಳ್ಳಬೇಕೆಂಬ ಬಯಕೆಯು ನಮ್ಮನ್ನು ದೇವರಿಗೆ ವಿಧೇಯರಾಗುವುದಕ್ಕಿಂತ ಹೆಚ್ಚಾಗಿ ಸ್ವಾರ್ಥಪರ ಬಯಕೆಯನ್ನು ಮುಖ್ಯವಾಗಿಸುವಂಥದ್ದಾಗಿದೆ. ವಿಲಿಯಂ ಬಾರ್ಕ್ಲೆ ಎಂಬ ದೈವಶಾಸ್ತ್ರ ಪಂಡಿತರು ಬರೆದಿರುವಂಥದ್ದು, ದುರಾಸೆಯೇ ಎಲ್ಲ ಪಾಪಗಳಿಗೆ ಮೂಲ ಕಾರಣ. ದುರಾಸೆ ಅನ್ನುವಂಥದ್ದು ಒಂದು ವಿಶಾಲವಾದ ಪಾಪದ ಸಂಕೋಲೆಯಾಗಿದೆ. ಒಂದು ಹಣದ ಮೇಲೆ ವ್ಯಾಮೋಹವಿದ್ದರೆ ಅದು ನಮ್ಮನ್ನು ಕಳ್ಳತನಕ್ಕೆ ಪ್ರೇರೇಪಿಸುವಂಥದ್ದಾಗಿದೆ. ಸ್ವಪ್ರತಿಷ್ಠೆ ಅಥವಾ ಖ್ಯಾತಿಯ ಮೇಲೆ ವ್ಯಾಮೋಹವಿದ್ದರೆ ಅದು ನಮ್ಮನ್ನು ದುಷ್ಟ ಮಹತ್ವಾಕಾಂಕ್ಷೆಗೆ ಪ್ರೇರೇಪಿಸುವಂಥದ್ದಾಗಿದೆ. 3, ನಮಗೆ ಅಧಿಕಾರದ ಮೇಲೆ ವ್ಯಾಮೋಹವಿದ್ದರೆ ಅದನ್ನು ಹೊಂದಿಕೊಳ್ಳುವುದಕ್ಕೆ ಯಾವ ನೀಚವಾದ ವಿಧಾನವನ್ನು ಬಳಸಿಕೊಳ್ಳುವುದಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಪಾಪ ಮಾಡುವುದು ಅಂದರೆ ದೇವರು ಬಯಸುವುದಕ್ಕಿಂತ ಹೆಚ್ಚಾಗಿ ಜನರು ತಾವು ಬಯಸಿದ್ದನ್ನು ಮಾಡುವುದು ಎಂಬುದಾಗಿ ಆಗಿದೆ. ದೇವರನ್ನು ಆರಾಧಿಸುವ ಬದಲು ಅಥವಾ ದೇವರನ್ನು ಮೆಚ್ಚಿಸುವ ಬದಲು ಜನರು ತಮ್ಮ ಬಯಕೆಯನ್ನು ಈಡೇರಿಸಿ ತಮ್ಮನ್ನು ಮೆಚ್ಚಿಸುವಂಥದ್ದು. ಪೌಲನು ಇದನ್ನು ವಿಗ್ರಹಾರಾಧನೆಗೆ ಸಮವಾದ ಲೋಭ ಎಂದು ಕರೆಯುವಂಥವನಾಗಿದ್ದಾನೆ. ಪೌಲನು ಎಫೆಸ ಪತ್ರಿಕೆ ಅದರ 5ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಜಾರತ್ವ, ಯಾವ ವಿಧವಾದ ಬಂಡುತನ ಅಥವಾ ಅಶುದ್ಧತ್ವ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಪ್ರಿಯರೇ, ನಾವು ಒಳಗೊಂಡಿರುವ ನಮ್ಮ ಕ್ರೈಸ್ತತ್ವದಲ್ಲಿ ನಾವು ದುರಾಸೆಯಿಂದ ಹೊರಹೋದವರಾಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.